ಯಾಕ ಗಿರಿ ಏನೋ ಯೋಚನೆ ಮಾಡ್ಕೊಂಡ್ ಕುಂತಿದ್ದಿ? ಏನ ಸಮಸ್ಯೆ ಅದ ಏನ? ಏನಿಲ್ಲ ಅಣ್ಣ, ಜೀವನನೇ ಸಾಕಾಗ್ಬಿಟ್ಟೈತೆ. ಮನೆಗೆ ಹೋದ್ರೆ ಸಾಕು, ಅದು ತಗೊಂಬ ಇದು ತಗೊಂಬ ಅಂತ ಮನೆ ಕಿರಿಕಿರಿ. ಹೊರಗಡೆ ಬಂದ್ರೆ ಸಾಕು ಸಾಲ್ಗಾರ ಕಿರಿಕಿರಿ ಅಣ್ಣ. ಏನ್ ಮಾಡ್ಬೇಕಂತ ಗೊತ್ತಾಗುವ ಚಿಂತೆ ಮಾಡ್ಕೊಂಡ್ ಕುಂತೀನಿ ನೋಡೋಣ. ಗಿರಿ ನಿನಗೊಂದೇ ಚಿಂತೆ ಆದಂತ ಕಣಿದೆ. ಪ್ರತಿಯೊಬ್ಬ ಮಾನವನಿಗೂ ಚಿಂತೆನೆ ಆದ. ಎಲ್ಲಾರು ಸಾಲನೆ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ಅಲ್ಲ ಮುಕ್ಕಳರಂಗ್ ಸಾಲ ಅದ್ ನನಗ. ನಾನು ಹೆಂಗಿನಿ ಹೇಳು, ಬೆಂದಾಸಾಗಿನಿ. ರಾಜ್ ಇದ್ದಂಗ ಇರ್ತಣ. ನೀನ್ 2 ಸಾಲ ಇದ್ರು ನಮ್ಗೆ ಆನಪಟ್ಟಿಗೆ ತಿಂಗಳಾಗುತ್ತೆ. ಚಿಂತೆ ಮಾಡ್ಬೇಕು, ಯಾವ್ದಕ್ ಮಾಡ್ಬೇಕು ಹಂಗ ಮಾಡಿ ಹಿಂಗ ಬಿಟ್ಟು ಬಿಡ್ಬೇಕು. ಚಿಂತೆ ಮಾಡಿದ್ರೆ ಉಪಯೋಗ ಇಲ್ಲ. ಮನುಷ್ಯ ಲೋ BP, ಹೈ BP, ಶಾರ್ಟ್ ಏನೇನೋ ಆಗಿಬಿಡ್ತದ. ಚಿಂತೆ ಮಾಡಕೋಬಾರ್ದು. ಹೆಂಗ್ ಬರ್ತದ ಹಂಗ ಹೋಗಿ ಬಿಡ್ಬೇಕು ಜೀವನ. ಈಗ ನಿನ್ಗ ತೆರೆ ಓಡವಲ್ತ ಹೌದಿಲ್ಲ? ಹೌದಣ್ಣ, ತಲೆ ಕೆಟ್ಟ ಬಿಟ್ಟದ. ಮಾಲ್ ತಂದಿನಿ, ಮಾಲ್. ಈ ಮಾಲ್ ಹೊಡಿ ಒಂದೇ ಸಲಕ್ಕೆ ಎಲ್ಲ ಔಟ್ ಆಗಿಬಿಡ್ತು. ಚಿಂತೆ ಎಲ್ಲ ಹೋಗ್ಬಿಡ್ತಣ್ಣ. ಚಲೋ ತಂದಣ್ಣ ಮಾಲು. ಮೊದ್ಲೇ ಟೆನ್ಷನ್ ಆಗಿತ್ತು. ಕಟ್ಪಟ್ಟಿಗೆ ಹತ್ರ ಕೊಡೋಣ. ಕಟ್ಪಟ್ಟಿಗೆ ಮರ್ತ ಬಂದಿನಲ್ಲ. ಅರೇ ಕಟ್ಪಟ್ಟಿಗೆ ತರ್ತಂತಡಿ, ತಗೊಂಬಣ್ಣ, ತಗೊಂಬ. ಸರ ಅದೇ ಮಾಲ್ ಹೊಡ್ಯಾಕಲ್ಪ ಫೋನ್ ಮಾಡೋ ಹಿಡಿದ್ ಕೊಡ ಅಂತ ಹೇಳಿದ್ರಲ್ಲ. ಗಗ್ಗಿಲಿ ಎಲಿಪೇಟ್ ನಲ್ಲಿ ಒಬ್ಬನ್ ಮಾಲ್ ಹೊಡ್ಯಾಕೈತನ. ಹಿಂಗೆ ಬಂದ್ಬಿಟ್ರಿ ಗಾಡಿ ಕೇಳಿ. ಮಾಲ್ ಹೊಡ್ಯಾಕೈತಾರ? ತಡಿ ಹಂಗಾರ ಅಲ್ಲಿ ಬರ್ತೀನಿ. ಒಂದೇ ನಿಮಿಷ ತಡಿ ಬಂದೆ. ಮಂಜಣ್ಣ ಕಡ್ಡಿಪಟ್ನ ತಗೊಂಬರ್ತೇನೆ ಅಂತ ಹೋದ, ಇನ್ನ ಬರ್ಲಿಲ್ಲ. ಏನ್ ಮಾಡೋದು? ಮಾಲ್ ಹೊಡಿತೇನೆ ಕೆಲಸ ಇಲ್ಲ, ಏನಿಲ್ಲ, ಇವೇ ಮಾಡ್ತಾರೆ. ನಾನಲ್ಲ ಸರ್. ಪೊಲೀಸ್ ಸ್ಟೇಷನ್ ನಡಿಬೇಕು. ನಾನೇ ಸರ್ ನಿಮ್ಗೆ ಫೋನ್ ಮಾಡಿದ್ದು. ನೀನೇನು ಹಿಡಿದು ಕೊಟ್ರೆ 2 ಲಕ್ಷ ರೂಪಾಯಿ ಕೊಡ್ತಂತ ಅಂತ ಹೇಳಿದ್ರಲ್ಲ ಸರ್. ಹೌದೇನಪ್ಪ? ಇಲ್ಲಂತೆ ತಗ. ಸರ್ ಒಂದ್ ವಿಷಯ. ಏನು? ಈ 50 ಸಾವಿರ ತಗೋರಿ. ನಮ್ ಫ್ರೆಂಡ್ ಅನ್ ಬಿಟ್ಬಿಡ್ರಿ. ನನ್ ರೊಕ್ಕ ನನಗೆ ರೊಕ್ಕ ಮಾಡಕ್ಕಲೆ ಹೆಂಗಂತ ಗೊತ್ತಾಯ್ತಾ ಇಲ್ಲ? ಭಾರಿ ತಲೆ ಓಡಿಸಿದ ಗಿಮ್ಮಂತ ನಂದು. ಅದಕ್ಕೆ ಹೇಳಿದ್ ನಿನಗ ನಡಿ.